ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಇದಕ್ಕೆ ಕ್ರೋಶ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಪಾಚಿ ಕಲರ್ ಸೀರೆ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ. 6 ಎಳೆ ದಾರ ತೊಗೊಂಡಿದ್ದೀನಿ. ಫಸ್ಟು ಸೀರೆ ಒಳಗಡೆಯಿಂದ ದಾರ ತಂದು ಒಂದು ನಾಟ್ ಹಾಕ್ತೀನಿ. ಪುನಃ ಇನ್ನೊಂದು ಸಲ ನಾಟ್ ಹಾಕ್ತೀನಿ. 2 ಸಲ 6 ಎಳೆ ದಾರ ತೊಗೊಂಡು ನಾಟ್ ಹಾಕಿದ್ದೀನಿ. ಹಾಕಿ ಸೂಜಿಯಿಂದ ದಾರನ ಹೊರಗೆ ತಂದು 5 ಚೈನ್ ಕುಚ್ಚು ಕಟ್ಟೋಕ್ಕೆ 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಆದಮೇಲೆ ಸೀರೆ ಒಳಗೆ ಸೂಜಿ ಹಾಕಿ ದಾರನ ತಂದು ನಾಟ್ ಹಾಕ್ತೀನಿ. ಎರಡು ಸಲ ಲಾಕ್ ಮಾಡ್ತೀನಿ. ದಾರಾನ ಹೊರಗೆ ತಂದು 2 ಸಲ ಸೀರೆ ಒಳಗೆ ದಾರಾನ ಲಾಕ್ ಮಾಡ್ತೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. ಪುನಃ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೂಜಿನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತೀನಿ. ಮಾಡಿ ದಾರಾನ ಸ್ವಲ್ಪ ಮೇಲಕ್ಕೆ ತರ್ತೀನಿ. ಈ ರೌಂಡ್ ರಿಂಗ್ ಥರ ಇರೋ ಬೀಡನ್ನ ತಂದಿದ್ದೀನಿ. ಸ್ವಲ್ಪ ಚಿಕ್ಕದಾಗಿರೋದೇ ನೋಡಿ ತಂದಿದ್ದೀನಿ, ಚಿಕ್ಕದು ಸಾಕು ಅಂತ. ಈ ಚಿಕ್ಕ ರೌಂಡ್ ಬೀಡ್ ಒಳಗಡೆ ಒಂದು ಮೀಡಿಯಮ್ ಸೈಜ್ ಮಣಿನ ಇಡ್ತಾಯಿದ್ದೀನಿ. ಈ ರೀತಿ ರಿಂಗ್ ಥರ ಇರೋ ಚಿಕ್ಕ ರಿಂಗ್ ತಂದಿದ್ದೀನಿ. ಅದರೊಳಗೆ ಒಂದು ಮಣಿ ಇಟ್ಟು ಅದರಿಂದ ದಾರಾನ ಹೊರಗೆ ತರ್ತೀನಿ. ಸೂಜಿಗೆ ದಾರ ಹಾಕಿ ನಿಧಾನವಾಗಿ ಆ ರಿಂಗಿಂದ ಮಣಿಯಿಂದ ದಾರಾನ ಹೊರಗೆ ತರೆದು ಒಂದು ನಾಟ್ ಹಾಕ್ತೀನಿ. ನಾಟ್ ಹಾಕಿದಾಗ ಅದು ಸೀರೆ ಲೆವೆಲಲ್ಲಿ ದಾರ ಇರೋದ್ರಿಂದ ಅರ್ಧ ಸೀರೆ ಮೇಲೆ ಅರ್ಧ ಸೀರೆ ಹೊರಗೆ ರಿಂಗ್ ಬರುತ್ತೆ. ಬಟ್ಟೆ ಒಳಗಡೆಯಿಂದ ಇನ್ನೊಂದು ಸಲ ನಾಟ್ ಹಾಕ್ತೀನಿ. ನಾಟ್ ಹಾಕಿದಾಗ ಗಟ್ಟಿಯಾಗಿ ಕೂರುತ್ತೆ. ಅದು ಅರ್ಧ ರಿಂಗು ಸೀರೆ ಮೇಲೆ ಬರುತ್ತೆ, ಅರ್ಧ ರಿಂಗು ಸೀರೆ ಹೊರಗೆ ಬರುತ್ತೆ. ಪುನಃ 3 ಚೈನ್ ಹಾಕಿ ಸೀರೆ ಒಳಗೆ ಲಾಕ್ ಮಾಡಿ ನಾಟ್ ಹಾಕ್ತೀನಿ. ಸೂಜಿನ ಸೀರೆ ಒಳಗೆ ಹಾಕಿ ಅಲ್ಲಿಗೊಂದು ನಾಟ್ ಹಾಕ್ತೀನಿ. ಹಾಕಿ ಈಗ ಸೂಜಿ ಮೇಲಿರೋ ಅರ್ಧ ರಿಂಗ್ಗೆ ಕ್ರೋಶ ಬರೋ ಹಾಗೆ ಸೀರೆನ ತಿರುಗಿಸ್ಕೊತೀನಿ. ಈಗ ಸೀರೆ ಮೇಲಿರೋ ಅರ್ಧ ರಿಂಗು ಸೂಜಿ ಮೇಲೆ ದಾರ ತಂದು ಆ ರಿಂಗ್ ಒಳಗಡೆಯಿಂದ ದಾರ ತಂದು 2ರಿಂದ 1 ಮಾಡ್ತೀನಿ. ಪುನಃ ಸೂಜಿ ಮೇಲೆ 2 ರಿಂಗ್ ಇರುತ್ತೆ, ಅದರಿಂದ ಪುನಃ 1 ಮಾಡ್ತೀನಿ. ಈ ಥರ ಡಬಲ್ ಕ್ರೋಶನ ಈ ರಿಂಗ್ ಒಳಗೆ ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ದಾರ 2ರಿಂದ 1, 2ರಿಂದ 1. ಈ ಥರ ಈ ರಿಂಗ್ ಪೂರ ಎಷ್ಟು ಅರ್ಧ ರಿಂಗ್ ಪೂರ ಎಷ್ಟು ಡಬಲ್ ಕ್ರೋಶ ಬರುತ್ತೆ ಅಷ್ಟನ್ನು ಫಸ್ಟು ಹಾಕ್ಕೋತೀನಿ. ಈ ಅರ್ಧ ರಿಂಗಲ್ಲಿ ಎಷ್ಟು ಡಬಲ್ ಕ್ರೋಶಗಳು ಬರುತ್ತೆ ಅದನ್ನು ಹಾಕ್ಕೋತೀನಿ. ಈ ರಿಂಗ್ನ ನಾನು ಚಿಕ್ಕದು ತಂದಿದ್ದೀನಿ, ತುಂಬ ದೊಡ್ಡದು ಬೇಡ ಅಂತ. ತುಂಬ ಚಿಕ್ಕದಾಗಿರೋ ರಿಂಗನ್ನು ನೋಡಿ ತಂದಿದ್ದೀನಿ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಸೈಜ್ ಬೀಡ್ ಹಾಕಿ 3ರಿಂದನೂ ಒಂದೇ ಸಲ ಸೂಜಿನ ದಾರಾನ ಎಳೆದು ಒಂದು ನಾಟ್ ಹಾಕಿದ್ದೀನಿ. ಈಗ ಈ ರಿಂಗ್ ಮೇಲೆ ಒಂದು 10 ಡಬಲ್ ಕ್ರೋಶ ಹಾಫ್ ರಿಂಗಲ್ಲಿ ಬರ್ಬೋದು. ಆ 10 ಡಬಲ್ ಕ್ರೋಶನ ರಿಂಗ್ ಪೂರ ಎಷ್ಟು ಬರುತ್ತೆ ಅಷ್ಟು ರಿಂಗ್ ಹಾಕ್ಕೋತೀನಿ. ಇದರಲ್ಲಿ ಒಂದು 10 ಬಂದರೆ 10 ಹಾಕ್ಕೋತೀನಿ. 2ರಿಂದ 1, 2ರಿಂದ 1 ಆದಮೇಲೆ 3 ಚೈನ್ ಹಾಕಿದ್ದೀನಲ್ಲ, ಆ 3 ಚೈನ್ ಪಕ್ಕ 2 ಸಲ ನಾಟ್ ಹಾಕಿದ್ದೀನಿ. 3 ಚೈನ್ ಪಕ್ಕ ಆ 2 ನಾಟ್ ಒಳಗಡೆಯಿಂದ ಸೂಜಿನ ದಾರನ ತಂದು ಲಾಕ್ ಮಾಡ್ತೀನಿ. ಆ 3 ಚೈನ್ ಪಕ್ಕ 2 ಸಲ ನಾಟ್ ಹಾಕಿದ್ದೀವಲ್ಲ ಸೀರೆ ಒಳಗೆ, ಅದರಿಂದ ತಂದು ನಾಟ್ ಹಾಕ್ತೀನಿ. ಇದು ಈಗ ಸೀರೆ ಒಳಗಡೆ ಬಂತು. ಪುನಃ ಸೀರೆನ ತಿರುಗಿಸ್ಕೊತೀನಿ ಸೀದಾ. ಆವಾಗ ಸೀರೆ ಮೇಲೆ ಬರೋ ರಿಂಗ್ ಬರುತ್ತೆ.
ಈ ಸೀರೆ ಮೇಲೆ ಬರೋ ರಿಂಗಿಗೆ ಈಗ ಸೇಮ್ ಅದೇ ರೀತಿ ಈಗ ನನ್ನ ಪಕ್ಕ 3 ಚೈನಲ್ಲೇ ನಾಟ್ ಹಾಕಿರೋದ್ರಿಂದ 3 ಚೈನ್ ಗ್ಯಾಪ್ ಇದೆ. ಅದು ಪುನಃ ಸೂಜಿ ಮೇಲೆ ದಾರ ತಂದು ಈ ಕಡೆ ಹಾಫ್ ರಿಂಗಲ್ಲಿ ಎಷ್ಟು ಡಬಲ್ ಕ್ರೋಶಗಳು ಬರುತ್ತೋ ಅಷ್ಟು ಡಬಲ್ ಕ್ರೋಶನ ಹಾಕ್ತೀನಿ. 2ರಿಂದ 1, 2ರಿಂದ 1. ಈ ರಿಂಗ್ ಹಾಕಿದಾಗ ನಾವು ಸ್ಟ್ರೇಟಾಗಿ ದಾರ ಹಿಡಿದಿದ್ದು, ಹಾಗಾಗಿ ಅದು ಹಾಫ್ ರಿಂಗು ಸೀರೆ ಮೇಲೆ ಹೋಗಿತ್ತು, ಹಾಫ್ ರಿಂಗು ಸೀರೆ ಕೆಳಗಡೆ ಬಂದಿತ್ತು. ಫಸ್ಟು ನಾನು ಆ 3 ಚೈನಿಂದ ಹಾಫ್ ರಿಂಗ್ನಲ್ಲಿ 10 ಚೈನ್ ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಸೀರೆನ ತಿರುಗಿಸ್ಕೊಂಡು ಸೀರೆ ಕೆಳಗೆ ಬರೋ ಹಾಫ್ ರಿಂಗಲ್ಲಿ 10 ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಇದು 6 ಎಳೆ ದಾರಾನ ನಾನು ಒಂದೇ ಸಲ ಟೇಬಲ್ಗೆ ಬಾಗಿಲಿಗೆ ಆ ಥರ ಉದ್ದವಾಗಿ ನಂದು ಇದರಲ್ಲಿ ತೋರಿಸಿದ್ದೀನಿ ನಾನು ಶಾರ್ಟ್ಸಲ್ಲಿ ನಾನು ಯಾವ ರೀತಿ 6 ಎಳೆ ದಾರ ತೊಗೋತೀನಿ ಅಂತ. ಉದ್ದವಾಗಿ ತೊಗೊಂಡು ಆ 6 ಎಳೆನ ಕಟ್ ಮಾಡಿ ನಾನು ಗಂಟಾಕಿ ಒಂದು ದಾರದ ರೀಲೊಳಗೆ ಸುತ್ಕೊಂಡಿದ್ದೀನಿ 6 ಎಳೆ ದಾರಾನ. ಅದು ಎಷ್ಟು ಉದ್ದ ಬರುತ್ತೆ ಅಷ್ಟಾದಮೇಲೆ ಪುನಃ ಬೇಕು ಅಂದರೆ ಪುನಃ 6 ಎಳೆ ದಾರಾನ ಮಾಡ್ಕೋತೀನಿ. ಇದು ಪಾಚಿ ಕಲರ್ದು ಕ್ರೇಪ್ ಸಿಲ್ಕ್ ಸೀರೆಗೆ, ಮಾಮೂಲಿ ಕಮ್ಮಿ ರೇಟದ್ದು ಕ್ರೇಪ್ ಸಿಲ್ಕ್ ಸೀರೆ ಇದು. ಇದಕ್ಕೆ ರೆಡ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಆ ಬ್ಲೌಸ್ನ ನಾನು ಶಾರ್ಟ್ಸಲ್ಲಿ ಡಿಸೈನಲ್ಲಿ ತೋರಿಸ್ತೀನಿ. ಎಲ್ಲಿ 3 ಚೈನ್ ಇದೆ ಅಲ್ಲಿ ಪುನಃ ಬಂದು 10 ಆದಮೇಲೆ ಅದನ್ನು ಲಾಕ್ ಮಾಡ್ತೀನಿ. ಈಗ ಒಂದು ರಿಂಗ್ ಪೂರ ಹಾಫ್ ಸೀರೆ ಒಳಗೆ ಹಾಫ್ ಸೀರೆ ಈಚೆ ಈ ಥರ ತುಂಬ ಚೆನ್ನಾಗಿ ಬಂದಿದೆ ಡಬಲ್ ಕ್ರೋಶಗಳು. 3 ಚೈನ್ ಆದಮೇಲೆ ಪುನಃ 2 ಸಲ ಲಾಕ್ ಮಾಡ್ಕೋತೀನಿ. ಒಂದು ಸಲ ಲಾಕ್ ಫಸ್ಟೇ ಇತ್ತಲ್ಲ, ಇನ್ನೊಂದು ಸಲ ಲಾಕ್ ಮಾಡಿ ಪುನಃ 5 ಚೈನ್ ಹಾಕ್ತೀನಿ. 5 ಚೈನು ಕುಚ್ಚು ಕಟ್ಟೋಕ್ಕೆ ಪುನಃ ಲಾಕ್ ಮಾಡ್ತೀನಿ. ಈ ರೀತಿ ಚೆನ್ನಾಗಿ ಬಂದಿದೆ. ಪುನಃ ಇದನ್ನು 5 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇನ್ನೊಂದು ಸಲ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ 3 ಚೈನ್ ಹಾಕ್ತೀನಿ. 1, 2, 3 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಈಗ ದಾರಾನ ಸ್ವಲ್ಪ ಮೇಲೆ ತಂದು ಮತ್ತೆ ಒಂದು ರಿಂಗು ಬೀಡ್ನ ಮಣಿನೂ ತಗೋತೀನಿ. ರಿಂಗು ಬೀಡ್ ಮಣಿ ತೊಗೊಂಡು ಮಣಿನ ಅದರೊಳಗಡೆ ರಿಂಗೊಳಗಿಟ್ಟು ಸೂಜಿಲಿ ಅದನ್ನು ಹಾಕೋತೀನಿ. ಹಾಕ್ಕೊಂಡು ಈ ಥರ ಈ 6 ಎಳೆ ದಾರದಿಂದ ಲೆಫ್ಟ್ ಹ್ಯಾಂಡಲ್ಲಿ ದಾರಾನ ಗಟ್ಟಿ ಇಟ್ಕೊಂಡು ಸೂಜಿಲಿ ಮಣಿನ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ, ಅಲಾಡದೆ ಇದ್ದಂಗೆ. ಈಗ ಪುನಃ ಅದನ್ನು ಲಾಕ್ ಮಾಡ್ತೀನಿ. ಈಗ ಲಾಕ್ ಮಾಡಿದಾಗ ಸ್ಟ್ರೈಟ್ ಇರೋದ್ರಿಂದ ದಾರ ಅರ್ಧ ಮೇಲೆ ಅರ್ಧ ಕೆಳಗೆ ರಿಂಗ್ ಬರುತ್ತೆ. ಈಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತೆ 3 ಚೈನ್, ಯಾಕಂದರೆ ಡಬಲ್ ಕ್ರೋಶಾಗೆ ಗ್ಯಾಪ್ ಬೇಕಲ್ಲ, ಮತ್ತೆ 3 ಚೈನ್ ಹಾಕಿ ಅದನ್ನು ಲಾಕ್ ಮಾಡ್ತೀನಿ. ಯಾಕಂದರೆ ಈಗ ನಾವು ಡಬಲ್ ಚೈನ್ ಹಾಕಬೇಕು ಅಂದರೆ ಫಸ್ಟು 3 ಚೈನ್ ಹಾಕ್ಕೊಂಡು ಆಮೇಲೆ ಡಬಲ್ ಕ್ರೋಶ ಶುರು ಮಾಡ್ತೀವಿ. ಹಾಗೆ ಇದುವೇ 3 ಚೈನ್ ಹಾಕ್ಕೊಂಡು ಈಗ ಸೀರೆ ತಿರುಗಿಸ್ಕೊತೀನಿ. ಸೀರೆ ಒಳಗಡೆ ರಿಂಗಿಗೆ ಈಗ ಡಬಲ್ ಕ್ರೋಶಗಳನ್ನ ಹಾಕೋಣ. ರಿಂಗ್ನ ಕೈಯಲ್ಲಿ ಹಿಡ್ಕೊಂಡು ಮೇಲ್ ಮಾಡಿ ಸೂಜಿ ಮೇಲೆ ದಾರ ತಂದು ರಿಂಗ್ನ ಸೀರೆಯಿಂದ ಸ್ವಲ್ಪ ಮೇಲೆ ಇಟ್ಕೋತೀನಿ. ಇದು ಸೀರೆ ಒಳಗಡೆ ಭಾಗದಲ್ಲಿರೋ ರಿಂಗು. ಇದಕ್ಕೆ ಡಬಲ್ ಕ್ರೋಶಗಳನ್ನ ಹಾಕ್ತೀನಿ. ಸೂಜಿ ಮೇಲೆ ದಾರ, ರಿಂಗ್ ಒಳಗಡೆಯಿಂದ ದಾರ ತಂದು 2ರಲ್ಲಿ 1, 2ರಲ್ಲಿ 1, ಸೂಜಿ ಮೇಲೆ ದಾರ, ರಿಂಗ್ ಒಳಗಡೆಯಿಂದ ದಾರ ಎಳ್ಕೊಂಡು ಸೂಜಿಯಿಂದ 2ರಿಂದ 1, 2ರಿಂದ 1 ಈ 6 ಎಳೆ ದಾರಾನ ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಒಂದು 5-6 ಸಲ ಬೆರಳಿಗೆ ಸುತ್ಕೊಂಡಿದ್ದೀನಿ.
ಬಲಗಡೆ ಕೈಯಲ್ಲಿ ಸೂಜಿನ ಹಿಡ್ಕೊಂಡು ಕ್ರೋಶಾ ಹಾಕ್ತಾಯಿದ್ದೀನಿ. ಸ್ವಲ್ಪ ದಾರನ ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಎಳೆದಿಟ್ಕೊಂಡಿರಬೇಕು. ಆವಾಗ ಸ್ವಲ್ಪ ಕೈನ ಬೆರಳ ಹತ್ತಿರ ತಂದು ಲೂಸ್ ಮಾಡ್ತಾ ಇರಬೇಕು. ಹೆಂಗೆ ನಾವು ಸೂಜಿಯಿಂದ ಎಳಿತೀವಿ ಹಾಗಾಗಿ ಹತ್ತಿರ ಮಾಡಿಕೊಂಡು ರಿಂಗ್ ಒಳಗಡೆಯಿಂದ ದಾರ ಹೊರಗೆ ತರೋದು. 2ರಿಂದ 1, 2ರಿಂದ 1 ಈ ಥರ ಒಂದು 10 ಡಬಲ್ ಕ್ರೋಶಾ ಹಾಫ್ ರಿಂಗಲ್ಲಿ ಹಾಕ್ತೀನಿ. ಇದು ಸೀರೆ ಒಳಗಡೆ ಭಾಗಕ್ಕೆ. ಅದು 3 ಚೈನ್ ಹಾಕಿದ್ದೀವಲ್ಲ, ಅದ್ರ ಮಧ್ಯದಲ್ಲಿ 2 ಸಲ ಲಾಕ್ ಮಾಡಿದ್ವಿ. ಅದ್ರ ಮಧ್ಯದಿಂದ ದಾರ ತಂದು 3 ಚೈನ್ ಒಳಗಡೆ ಲಾಕ್ ಮಾಡಿ ಸೀರೆನ ಸೀದಾ ತಿರುಗಿಸ್ಕೊತೀನಿ. ಇದು ಸೀರೆ ಮೇಲ್ಗಡೆ ಇರೋ ರಿಂಗಲ್ಲಿ ಆಯಿತು. ಈಗ ಸೀರೆ ಹೊರಗಡೆ ಇರೋ ರಿಂಗಲ್ಲಿ ತಿರುಗಿಸ್ಕೊಂಡು ಸರಿ ಮಾಡ್ಕೋತೀನಿ. ಸರಿ ಮಾಡಿಕೊಂಡು ಈಗ ಸೀರೆ ಹೊರಗಡೆ ಇರೋ ಹಾಫ್ ರಿಂಗಲ್ಲಿ ಡಬಲ್ ಚೈನ್ಗಳನ್ನ ಡಬಲ್ ಕ್ರೋಶಾಗಳನ್ನ ಹಾಕ್ತೀನಿ. ಅದು ನಾವು ಕ್ರೋಶಾ ಹಾಕೋದು ಶುರು ಮಾಡಿದ್ಮೇಲೆ ಆ ರಿಂಗು ಸರಿಯಾಗಿ ಕೂರುತ್ತೆ. ಪುನಃ ಇಲ್ಲಿ 10 ಡಬಲ್ ಕ್ರೋಶಾಗಳನ್ನ ಹಾಕ್ತಾಯಿದ್ದೀನಿ. ಎರಡರಿಂದ 1, 2ರಿಂದ 1. ನಾನು ಶಾರ್ಟ್ಸಲ್ಲೂ ಡಿಸೈನ್ಗಳನ್ನ ಹಾಕಿದ್ದೀನಿ. ನನ್ನ ಚಾನಲಲ್ಲಿ ಹೋಗಿ ನೋಡಿ. ನನ್ನ ಚಾನಲ್ ಮೇಲ್ಗಡೆ ಎಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಸಬ್ಸ್ಕ್ರೈಬ್ ಅಂತ ಕಪ್ ಪೇಂಟಲ್ಲಿರುತ್ತೆ. ಆ ಸಬ್ಸ್ಕ್ರೈಬ್ ಮೇಲೆ ಟಚ್ ಮಾಡಿದ್ರೆ ಚಾನಲ್ಲು ಸಬ್ಸ್ಕ್ರೈಬ್ ಆಗುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಡಬಲ್ ಕ್ರೋಶಾಗಳನ್ನ 2ರಲ್ಲಿ 1, 2ರಲ್ಲಿ 1 ಆ ಥರ ಫುಲ್ ಹಾಫ್ ರಿಂಗ್ ಫುಲ್ಲು 10 ಹಾಕ್ತೀನಿ. ಅಲ್ಗಡೆ ಮೇಲ್ಗಡೆ ಹಾಫ್ ರಿಂಗಲ್ಲಿ 10, ಕೆಳಗಡೆ ಹಾಫ್ ರಿಂಗಲ್ಲಿ 10 ಡಬಲ್ ಕ್ರೋಶಾಗಳು ಬಂದಿದೆ. ಚಿಕ್ಕದಾಗಿರೋ ರಿಂಗನ್ನು ಹುಡುಕಿ ತಂದಿದ್ದೀನಿ. ಇದು 0.9 ಇದೆ. ಇದು 0.85 ತುಲಿಪ್ ಅಂತ ಕಂಪ್ನಿ ಇದು 9 ನಂಬರ್ ಇದೆ. 0.85 ಅಂತ ಇದ್ರ ಮೇಲಿದೆ. ಎಲ್ಲಿ 3 ಚೈನ್ ಇದೆ ಅಲ್ಲಿಗೆ ಲಾಕ್ ಮಾಡಿದೆ. ಇನ್ನೊಂದು ಸಲ 2 ಸಲ ಲಾಕ್ ಮಾಡ್ತೀನಿ ಸೀರೆ ಒಳಗೆ. ಈಗ ಪುನಃ 5 ಚೈನ್ ಹಾಕಿ ಕುಚ್ಚು ಕಟ್ಟೋಕ್ಕೆ ಲಾಕ್ ಮಾಡ್ತೀನಿ. ನಾನು ಪೂರ ಸೀರೆ ಇದೇ ರೀತಿ ಹಾಕ್ತೀನಿ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ. ಆ ಬ್ಲೌಸ್ನು ನಾನು ಶಾರ್ಟ್ಸಲ್ಲಿ ತೋರಿಸ್ತೀನಿ. ನೆಟ್ ಹಾಕಿ ಹೊಲಿಸಿದ್ದೆ ಬ್ಲೌಸ್, ಅದು ರೆಡ್ ಕಲರ್ದು. ಅದನ್ನು ನಾನು ಶಾರ್ಟ್ಸಲ್ಲಿ ತೋರಿಸ್ತೀನಿ. ಈ ರೀತಿ ಬರುತ್ತೆ. ಎಲ್ರಿಗೂ ನೋಡಿದವ್ರಿಗೆ ಥ್ಯಾಂಕ್ಸ್. ಹೇಗಿದೆ ಡಿಸೈನು ಕಾಮೆಂಟಲ್ಲಿ ತಿಳಿಸಿ.